ನೋಡಿ, ಸಿಎಂ ಡಿಕೆ ಶಿವಕುಮಾರ್ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಎಚ್ಡಿಕೆ ಹೇಳಿಕೆ ಇಡೀ ಮಾನವ ಕುಲಕ್ಕೆ ಆದಂತಹ ಅವಮಾನ. ನನ್ನ ಅಕ್ಕ, ತಂಗಿ, ತಾಯಂದಿರಿಗೆ ಅಪಮಾನ ಮಾಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅಂತೇಳಿ ಮಡಿಕೇರಿಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇದು ರಾಜ್ಯಕ್ಕೆ ತಾಯಿ ಚಾಮುಂಡಿಗೆ ಆದಂತಹ ಅವಮಾನ. ನಿರ್ಮಲಾ ಸೀತಾರಾಮನ್, ಸ್ಮೃತಿ ಇರಾನಿ ಅಂತವರು ಇದಕ್ಕೆ ಉತ್ತರಿಸಬೇಕು. ಇದಕ್ಕೆ ದೇಶದ ಪ್ರಧಾನಿ ಮೋದಿಯವರೇ ಉತ್ತರ ನೀಡಬೇಕು. ಮಹಿಳೆಯರ ಹೋರಾಟಕ್ಕೆ ಅಡ್ಡ ಬರೋದಿಲ್ಲ ಎಂದರು ಡಿಕೆ ಶಿವಕುಮಾರ್. ಹೆಣ್ಣುಮಕ್ಕಳು, ತಾಯಂದಿರು ಯಾರು ಗೃಹಲಕ್ಷ್ಮಿ 1,20,00,000 ಹೆಣ್ಮಕ್ಳು ಕುಟುಂಬದವರು, ಮನೆ ಯಜಮಾನಿಯರು ದಾರಿ ತಪ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇ, ತೀರ್ಥಕ್ಷೇತ್ರದ ಹೋಗೋರು, ಧರ್ಮಸ್ಥಳಕ್ಕೆ ಹೋಗೋರು, ಕೊಲ್ಲೂರು ಮೂಕಾಂಬಿಕೆ ಹೋಗೋರು, ಆ ತಾಯಿ ಚಾಮುಂಡಿಗೆ ಹೋಗಿ ಭೇಟಿ ಕೊಡುವಂತವ್ರು, ಆ ತಾಯಿ ಮನೆಗೆ ಹೋಗೋರು. ನಾನು ಸಿದ್ದರಾಮಯ್ಯನವರು ಇಬ್ಬರು ಹೋಗಿ ಆವತ್ತೊಂದು ದಿನ ಏನು ಕಾರ್ಯರೂಪಕ್ಕೆ ತರಂತ ಯೋಜನೆಯನ್ನ ಆವತ್ತು ಹೋಗಿ ನಾವು ಆ ತಾಯಿಗೆ ಹಣವನ್ನು ಇಟ್ಟು ಪೂಜೆ ಮಾಡಿ ಅವತ್ತು ಗೃಹಲಕ್ಷ್ಮಿಯನ್ನ ಬಿಡುಗಡೆಯನ್ನ ನಾವು ಮಾಡ್ದೋ. ಇದು ನಮ್ಮ ರಾಜಕೀಯದ ಬದ್ಧತೆ. ಇದು ನಿಮ್ಗೇನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಹೇಳ್ತಾ ಇದ್ರು ನಮ್ಮ ಶಾಸಕರಾದಂತ ಮಿತ್ರರು. ಈಗ ಪೊನ್ನಣ್ಣವರು ಹಳ್ಳಹಳ್ಳಿ ಮೂಲೆಯಲ್ಲಿ ಹೋದ್ರು ಕೂಡ ಜನ ಬಹಳ ಸಂತೋಷದಿಂದಿದ್ದಾರೆ. ಆದ್ರಿಂದ ನಾನು ಸ್ಮೃತಿ ಇರಾನಿ ಅವ್ರು ಕೇಳ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಕೇಳ್ತಾ ಇದ್ದೀನಿ. ನಾನು ಕುಮಾರಸ್ವಾಮಿ ಮಾತಾಡಕ್ ಹೋಗ್ತಾ ಇಲ್ಲ. ಈಗ NDA ಇದು ರಾಜ್ಯದ ಸ್ವಾಭಿಮಾನದ ಪ್ರಶ್ನೆ. ಇದು ನಮ್ಮ ತಾಯಿ ಚಾಮುಂಡೇಶ್ವರಿ, ಈ ನಾಡಿನ ದೇವತೆ ಚಾಮುಂಡೇಶ್ವರಿಗಾದಂತ ಅವಮಾನ ಇದು, ಹೆಣ್ಣು ಕುಲಕ್ಕಾದಂತ ಅವಮಾನ ಇದು, ಮಾನುಕೆಲಾದಂತ ಕುಲವ ಇದು. ಇವತ್ತು ನಾನೀಗ ಕೂತ್ಕೊಂಡಿರ್ಬೇಕಾದ್ರೆ ನಾನು ಫೋನಲ್ಲಿ ನನಗೆ ಬರ್ತಾ ಇತ್ತು ಮೆಸೇಜ್ಗಳು, ವಿಡಿಯೋಗಳು ಬರ್ತಾ ಇತ್ತು. ಹೆಣ್ಮಕ್ಳು ಬಹಳ ರುಚಿ ಎದ್ದು ಬಿಟ್ಟಿದ್ದಾರೆ. ಅವ್ರಿಗೂ ನಾನು ಮನವಿ ಮಾಡ್ಕೊಳ್ತೇನೆ, ನೀವು ತಾಳ್ಮೆ ಕಳ್ಕೋಬೇಡಿ, ನಿಮ್ಮ ಹೋರಾಟ ಮಾಡಬೇಡಿ ಅಂತ ಹೇಳೋದಿಲ್ಲ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೀನು ಹೋರಾಟ ಮಾಡದೇ ಹೋದ್ರೂ ಚಿಂತೆ ಇಲ್ಲ, ನೀನು ಮಾರಾಟ ಆಗ್ಬೇಡ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಹಾಗೆ ನೀವು ಹೋರಾಟ ಮಾಡಿ, ಆದ್ರೆ ನೀವು ನಿಮ್ಮ ಸ್ವಾಭಿಮಾನದ ಬದುಕಿನಲ್ಲಿ ನೀವು ಬದುಕಬೇಕು. ಇದೇ ನಿಮಗೆ ಸಂವಿಧಾನ ಕೊಟ್ಟಂತ ಒಂದು ಶಕ್ತಿ ಮಾನವೀಯತೆಯಿಂದ. ಆದ್ರಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಕರ್ಮದಲ್ಲಿ ಉತ್ತರ ಸಿಗುವುದಿಲ್ಲ, ಕಾಗದಲ್ಲೂ ಇಲ್ಲ, ಕಾನೂನಲ್ಲೂ ಇಲ್ಲ, ಪುಸ್ತಕದಲ್ಲೂ ಇಲ್ಲ. ಆದ್ರೆ ನಾವು ಮಾಡಂತ ಪುಣ್ಯ ಕಾರ್ಯಗಳು, ಪಾಪ ಕಾರ್ಯಗಳು ಎಲ್ಲ ಕೂಡ ಲೆಕ್ಕದಲ್ಲಿ ಇದ್ದೇ ಇರ್ತದೆ. ಕುಮಾರಸ್ವಾಮಿ ಅವರೇ, ಇದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಇದಕ್ಕೆ ಜನ ಉತ್ತರವನ್ನು ಕೊಡ್ತಾರೆ. ಇವತ್ತು BJP ಅವರನ್ನ ತಪ್ಪಿಸ್ತಾ ಇದ್ದಾರೆ. ನಾನು ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದ್ದೆ, ಹೆಗಡೆ ದೇವರಕೋಟೆಯಲ್ಲಿ ಯಾರೋ ಒಬ್ಬ ಹುಡುಗರನ್ನು ಕಳ್ಸಿಕೊಟ್ಟಿದ್ದ, ಅದನ್ನ ಹೇಳ್ತಾ ಇದ್ದೆ. ನಾನು ಎಲ್ಲ ಕಡೆ ಅದನ್ನು ಹೇಳ್ತಾ ಇದ್ದೆ, ನೆನಪು ಮಾಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ನಾನು ಹೇಳ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.